ಒಂದೇ ಒಂದು ಪಾಯಿಂಟ್ ಸಭಾಧ್ಯಕ್ಷ ಎಲ್ಲರೂ ಅದೇ ಇಲ್ಲ ಒಂದೇ ಒಂದು ಪಾಯಿಂಟ್ ಬೇರೆ ಪಾಯಿಂಟ್ ಮನೆ ಸಭಾಧ್ಯಕ್ಷರೇ, ಈಗಾಗಲೇ ಕಾಡಂಚಿನಲ್ಲಿರ್ತಕ್ಕಂಥ ರೈತರು ಇರ್ಬೋದು, ಅದೇ ರೀತಿ ಕಾರ್ಮಿಕರು ಇರ್ಬೋದು, ಈ ಕಾಡಂಚಿನ ಜನರು ಮತ್ತೆ ಅರಣ್ಯಾಧಿಕಾರಿಗಳ ಮಧ್ಯೆ ಸಂಘರ್ಷ ಅಂತೂ ನಿರಂತರ ನಡೀತಾನೆ ಇದೆ. ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಮಡಿಕೇರಿ ಇರ್ಬೋದು, ಕರಾವಳಿ ಭಾಗದಲ್ಲೂ ಕೂಡ ಈ ಅರಣ್ಯ ಅಂಚಿನಲ್ಲಿರ್ತಕ್ಕಂಥ ಜನರು ಮತ್ತೆ ಅಧಿಕಾರಿಗಳ ಮಧ್ಯೆ ಸಂಘರ್ಷ ನಡೀತಾ ಇರ್ತಕ್ಕಂಥ ಒಂದ್ ಕಡೆ ಆದರೆ, ನೆನ್ನೆ ಹನೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಅರಣ್ಯಾಧಿಕಾರಿಗಳು ತಮ್ಮ ಆತ್ಮರಕ್ಷಣೆಗೋಸ್ಕರ ಎನ್ಕೌಂಟರ್ ಅಂತ ಹೇಳಿದ್ರೆ ಖಂಡಿತ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆಗ ಗಂಭೀರ ಚರ್ಚೆನೂ ಕೂಡ ಆಗಬೇಕು. ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಸರಿಯಾದ ರೀತಿಯ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗ್ತದೆ. ಯಾರು ಅಧಿಕಾರಿಗಳು ಈ ರೀತಿ ಎನ್ಕೌಂಟರ್ ಮಾಡಿದ್ದಾರೆ ಅವ್ರ ವಿರುದ್ಧ ಏನ್ ಆಕ್ಷನ್ ತಗೊಳ್ತಾರೆ ಸರ್ಕಾರ, ಅವ್ರನ್ನ ಸಸ್ಪೆಂಡ್ ಮಾಡ್ತಾರ, ಏನ್ ಆಕ್ಷನ್ ತೆಗೆದುಕೊಳ್ತಾರೆ, ಆ ಕುಟುಂಬಕ್ಕೆ ಏನ್ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಕೂಡ ಸದನಕ್ಕೆ ಸ್ಪಷ್ಟಪಡಿಸಬೇಕು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗ ಕೊಡ್ತೀರಾ ಆಮೇಲೆ ಕೊಡ್ತೀರಾ ಮಂತ್ರಿಗಳೇ? ದಯಮಾಡಿ, ಯಾಕೆಂದ್ರೆ ಇವತ್ತು ಇದೊಂದು ಒಳ್ಳೆ ಮೆಸೇಜು ತಮಗೆ ನಾನು ಅಭಿನಂದಿಸ್ತೇನೆ. ಕಾರಣ ಏನಂದ್ರೆ ಇದು ಚರ್ಚೆ ಆಗ್ಬೇಕಾಗಿತ್ತು, ಅವಕಾಶ ಕೊಟ್ಟಿದ್ದಾರೆ, ಚರ್ಚೆ ಆಗಿದೆ. ಇಲ್ಲಿ ಒಂದು ಪದ ಏನಂದ್ರೆ ಕಾರ್ಗಳ್ರು ಅಂತಾರೆ. ಅವ್ರ ಮೇಲೆ ಏನು FIR ಆಗಿದೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಯಾವ ಆಧಾರದ ಮೇಲೆ ನೀವು ಕಾರ್ಗಳ್ರು ಅಂತ ಹೇಳ್ತೀರಿ? ಅದನ್ನ ಹೇಳ್ಬೇಕಲ್ಲ. ಇದು ಬಹುಶಃ ಏನ್ ಕದ್ದಾರೋ ಗೊತ್ತಿಲ್ಲ, ಅದ್ಯಾವ ಕೇಸ್ ಅವ್ರ ಮೇಲಿಲ್ಲ. ಅದರಿಂದ ಆ ಪದ ಬಳಕೆ ಬಹುಶಃ ಸರಿ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನಿವತ್ತು ಇದು ಪೂರ್ವ ಪೀಡಿತವಾದಂತ ಒಂದು ಕೊಲೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ. ಯಾತಕ್ಕೆ ಇಲ್ಲಿ ಹೇಳ್ತಾರೆ 30 ಕೆಜಿ ಬಟ್ಟೆಂದಿತ್ತು ಅಂತ, ಅದು ಚರ್ಮ ಎಲ್ಲೋಯ್ತು ಅದೇ ಹೇಳ್ಬೇಕಲ್ಲ. ಏನು ಅವ್ರು ತಿಂದ್ರ ಅಲ್ಲ ಫಾರೆಸ್ಟರ್ ತಿಂದ್ರ? ಚರ್ಮ ಇಲ್ದಾನೆ 30 ಕೆಜಿ ಮಟನ್ ಹೆಂಗ್ ಬರುತ್ತೆ ಅಧ್ಯಕ್ಷರೇ? ಹಾಗಾಗಿ ಬಹುಶಃ ಈ ಸರ್ಕಾರ ಇಟ್ ಇಸ್ ಅ ಫೇಸ್ ಸೇವಿಂಗ್ ಸ್ಟೇಟ್ಮೆಂಟ್ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. 100% ಸುಳ್ಳು. ಇವತ್ತು ಓಲಿ ಅಲ್ಲದು ಹೇಳ್ಬೇಕಲ್ಲ, ಓಲಿ ಚರ್ಮ ಉಳಿದಿದೆ, ಇಲ್ಲಿ ಚರ್ಮನ ಅಲ್ಲಿ ಯಾರಾದ್ರೂ ಕಟ್ ಮಾಡ್ತಾರೆ ಅಧ್ಯಕ್ಷರೇ? ನಿಮಗೆ ಪಕ್ಕದಲ್ಲೇ ಇದ್ದೀರಿ ಫಾರೆಸ್ಟ್, ಯಾರು ಅಲ್ಲಿ ಕಟ್ ಮಾಡಕ್ಕಲ್ಲ. ಊರಿಗೆ ತಾಡೋಗಿ ಕಟ್ ಮಾಡ್ಕೊಂಡು ಮಾಂಸ ಹಂಚ್ಕೊಳ್ಳೋದು ನಾವು ನೋಡಿದೀವಿ. ಆದ್ರೆ ಇವ್ರೇನ್ ಹೇಳ್ತಾರೆ ಸರ್ಕಾರ, ಇಲ್ಲ ಅದರಲ್ಲಿ 30 ಕೆಜಿ ಇತ್ತು, ಆ ಚರ್ಮ ಎಲ್ಲಿ ಕಳಿಸಿ ಅಂತ ಹೇಳ್ಬೇಕಲ್ಲ. ನಮ್ಮ 1972 ಆಕ್ಟ್ ಏನಲ್ಲಿ ಏನಾದ್ರೂ ಕೊಲೆ ಮಾಡಬೇಕು ಅಂತ ಇದೆಯಾ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಮಾಡಬೇಕು, ಎದುರಿಸಬೇಕು, ನಾನು ಒಪ್ತೀನಿ. ನೀವು ಕಾಲಿಗೋ ಕೈಗೋ ಹೊಡೆದಿದ್ರೆ ಓಕೆ. ಅಲ್ಲೇನು ಹೇಳ್ತಾರೆ, ಕೇವಲ 7 ಮೀಟರ್ 8 ಮೀಟರ್ ಹೊಡೆದಿರೋದು, ಅದೇ ಎದೆಯೇ ಹೊಡಿಬೇಕಾಗಿತ್ತು. ಕಾಲು ಅವ್ರಿಗೆ ಕಣ್ಣಿಗೆ ಕಾಣ್ತಿರ್ಲಿಲ್ವಾ? ಫಾರೆಸ್ಟ್ ಕಣ್ಣಿಗೆ ಕಾಣಕ್ಕಿಲ್ವ ಸ್ವಾಮಿ? ಇಟ್ ಶೋಸ್ ಪರ್ಪಸ್ ಆಗಿ ಕೊಲೆ ಮಾಡಿರೋದು. ಇಟ್ ಈಸ್ ಎ ಕಿಲ್ಲಿಂಗ್, ಟೋಟಲಿ ಕಿಲ್ಲಿಂಗ್. ಇದ್ರಲ್ಲಿ ಯಾವ ನ್ಯಾಯ ನೀತಿ ಇಲ್ಲ. ಕಾನೂನು 172 ವೈಲೇಟ್ ಮಾಡಿದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ, ಇವತ್ತು ಇದೊಂದು ತಂತ್ರಗಾರಿಕೆ, ಸರ್ಕಾರ ಒಂದು ತಂತ್ರಗಾರಿಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಧ್ಯಕ್ಷರೇ, ಒಂದೇ ನಿಮಿಷ ಮುಗಿಸ್ತೀವಿ. ಇವತ್ತು FIR ಅವ್ರ ಮೇಲೆ ಹಾಕಿರ್ಬೇಕಾಗಿತ್ತು, ಅರೆಸ್ಟ್. ಇವರಿಗೆ ಆ ಶಕ್ತಿ ಇದ್ರೆ, ಈ ಸರ್ಕಾರಕ್ಕೆ ಅಲ್ಲಿ ಫಾರೆಸ್ಟ್ ಶಕ್ತಿ ಇದ್ರೆ ಅವ್ರು ಹಿಡ್ಕೊಂಡ್ ಬಂದಿದ್ರೆ ನಾವು ಒಪ್ತಿದ್ದೋ. ಅವ್ರು ಹಿಡಿದೇ ಬರೀ ಶೂಟ್ ಮಾಡದೆ ಒಂದು ದೊಡ್ಡ ಅಚೀವ್ಮೆಂಟ್ಸ್ ಅಂದ್ರೆ ವಾಟ್ ಯು ಮೀನ್ ಆಫ್ ಇಟ್? ಹೆಂಗೆ ಸರ್ಕಾರ ನಡೆಯೋ ರೀತಿನ ಇದು? ದಯಮಾಡಿ ಇದು ಬಹಳ ಅಧ್ಯಾಯ ಆಗಿದೆ. ಮತ್ತೆ ಆ ಕುಟುಂಬಕ್ಕೆ ಯಾವುದೇ ರಾಜ್ಯದಲ್ಲಿರ್ಲಿ, ತಮಿಳುನಾಡು ಇರಲಿ, ಕರ್ನಾಟಕ, ಕೇರಳ ಇರಲಿ, ಅವ್ರಿಗೊಂದು ಕುಟುಂಬ ಇರ್ತದೆ. ಆ ಕುಟುಂಬದವರಿಗೆ ನೀವು ಕೊಡೋ ಪರಿಹಾರ ಸರಿಯಾಗೋದಿಲ್ಲ. ಒಳ್ಳೆ ಪರಿಹಾರ ಅವ್ರಿಗೆ ಕೊಡಬೇಕು. ಇವತ್ತು ರೈತರು ಯಾಕೆ ಹೋರಾಟ ಮಾಡ್ತಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ. ರೈತರು ಹೋರಾಟ ಮಾಡ್ತಾರೆ ಅಂದ್ರೆ ಕಾರ್ಗಳ್ರಿಗೆ ಹೋರಾಟ ಮಾಡಕ್ಕಿಲ್ಲ, ಶೂಟರ್ ಹೋರಾಟ ಮಾಡಕ್ಕಿಲ್ಲ. ದೇ ಆರ್ ರಿಯಲಿ ಫಾರ್ಮರ್ಸ್. ಸತ್ತಿರೋರು ರಿಯಲಿ ಫಾರ್ಮರ್ಸ್. ಅವ್ರನ್ನ ಕೊಲೆ ಮಾಡೋದಕ್ಕೋಸ್ಕರ ರೈತ ಸಂಘಟನೆ ಇವತ್ತು ಹೋರಾಟಕ್ಕೆ ಹಾಕಿದೆ. ನಾನು ಹೇಳ್ತೀನಿ, ಸರ್ಕಾರ ಇವತ್ತೇನೋ ಒಂದು ಮಾಡಿದ್ದಾರೆ ನಮ್ಮ ಪುಟ್ರಿಂಗ್ ಶೆಟ್ಟರು ಜುಡಿಷಿಯರಿ. ಈಗ ಅಲ್ಲಿನವರೆಗೆ ಆ ಅಧಿಕಾರಿ ಮೇಲೆ ಏನ್ ಕ್ರಮ ತಗೋತೀರಿ?
ಶೂಟ್ಔಟ್ ಮಾಡಿದ್ರೆ ಏನ್ ಕ್ರಮ ತಗೋತೀರಿ ಅದನ್ನ ಹೇಳ್ಬೇಕಲ್ಲ ಸದನ್ಗೆ ಹೇಳಿದ್ರೆ ಹೆಂಗಾಗ್ತದೆ? ಬರೀ ಸ್ಟೇಟ್ಮೆಂಟ್ ವರ್ಕೌಟ್ ಆಗೋದಿಲ್ಲ. ನಾವು ಇಷ್ಟೆಲ್ಲ ಕೂಗಾಡಿ ಗಲಾಟೆ ಮಾಡೋ ಉದ್ದೇಶ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ, ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಇಲ್ಲೇನು ರಾಜಕಾರಣ ಮಾಡೋದಿಲ್ಲ. ರಾಜಕಾರಣ ಮಾಡೋಕ್ಕೇನು ಕೊಲೆ ಮಾಡ್ಬೇಕಾ? ಅದು ನಮ್ಮ ಕ್ಷೇತ್ರವಾ? ಅದೂರು ಕ್ಷೇತ್ರಪ್ಪ, ಪುಟ್ಟಣ ಕ್ಷೇತ್ರ ದತ್ತರಿಗೆ ಹೋಗೋದಿಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾರು ಅವ್ರಿಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಥವಾ ಅವ್ರ ಸಂಬಂಧಪಟ್ಟ DFO ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ? ಇವ್ರು ಸುಮೋಟೋ ಡಿಸಿಷನ್ ತಗೊಳ್ಳೋದ್ರೆ ಲಾ ಅಂಡ್ ಆರ್ಡರ್ ಏನಾಗಿದೆ ಸ್ವಾಮಿ ಈ ರಾಜ್ಯದಲ್ಲಿ? ಏನಾಗಿದೆ? ದಯಮಾಡಿ ಕೂಡಲೇ ಸಸ್ಪೆನ್ಷನ್ ಮಾಡಬೇಕು. ಸಭಾಧ್ಯಕ್ಷರೇ, ಸಚಿವರೇ, ಮಾನ್ಯ ವಿಪಕ್ಷದ ಸಚಿವರು ಊಟ ಆದ್ಮೇಲೆ ಕೊಡ್ಬೋದಲ್ಲ ನಿಮ್ ಉತ್ತರ? ಊಟ ಆದ್ಮೇಲೆ ಕೊಟ್ಬಿಡ್ತೀನಿ ಸಭಾಧ್ಯಕ್ಷ, ಬಿಡಿ. ವಿಪಕ್ಷದ ನಾಯಕರಾದ ಅಶೋಕ್ ಅವರು, ಹಾಗೆ ಸುನಿಲ್ ಅವರು, ಅರಗ ಜ್ಞಾನೇಂದ್ರ ಅವರು, ನಮ್ಮ ಸುರೇಶ್ ಬಾಬು ಅವರು, ವಿಜೇಂದ್ರ ಅವರು, ಕೃಷ್ಣಪ್ಪ ಅವರು ಅನೇಕ ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಇದು ಫಸ್ಟು ಹನೂರು ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ ಸಭಾಧ್ಯಕ್ಷರು. ಹನೂರಲ್ಲಿ ಡಾಕ್ಟರ್ ಇರಲಿಲ್ಲ. ಆಮೇಲೆ ಏನಾಗಿದೆ, ಕೊಳ್ಳೇಗಾಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಕೊಳ್ಳೇಗಾಲದಲ್ಲಿ 3 ಜನ ತೀರೋಗಿದ್ದಾರೆ ಅಂತ ಹೇಳಿದ್ದಾರೆ. ಒಬ್ಬರಿಗೆ ಗಾಯ ಆಗಿತ್ತು, ಮಹೀಮ್ ದಾಸು. ಈ ಡೆಡ್ ಬಾಡೀಸ್ನು ಕೂಡ KR ಹಾಸ್ಪಿಟಲ್ ಮೈಸೂರಿಗೆ ತಗೊಂಡೋಗ್ತಾರೆ. ಮಹೀಮ್ ದಾಸು ನಿನ್ನೆವರೆಗೂ ಅಲ್ಲೇ ಇದ್ದರು. ಮಹೀಮ್ ದಾಸು ಅಲ್ಲೇ ಇದ್ದು ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡು ಅವರು ಹೋಗಿದ್ದಾರೆ. ಅದ್ರ ಲೊಕೇಶನ್ ಎಲ್ಲಿದಾಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಕೇಸ್ ಆಯ್ತಲ್ಲ, ಅರೆಸ್ಟ್ ಮಾಡ್ಬೋದು ಅಂತ ಅವ್ರು ಎಲ್ಲನೂ ಹೋಗಿರ್ಬೋದೇನೋ, ಇದೊಂದು. ಆಮೇಲೆ ಸಭಾಧ್ಯಕ್ಷರೇ, ಈಗ ವನ್ಯಜೀವಿಗಳು ಉಳಿಬೇಕು, ಅರಣ್ಯನೂ ಉಳಿಬೇಕು. ಅದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಾಕಷ್ಟು ಬಿಗಿ ಕಾನೂನುಗಳನ್ನು ತಂದಿದೆ. ಅರಣ್ಯ ಇಲ್ಲ ಅಂದರೆ ಪ್ರಪಂಚನೇ ಇಲ್ಲ. ಆಮೇಲೆ ಬೆಳಿಗ್ಗೆ ಪ್ರಜಾವಾಣಿಯಲ್ಲಿ ನೋಡಿದೆ ಸಭಾಧ್ಯಕ್ಷರೇ, 16 ವರ್ಷಗಳಲ್ಲಿ 278 ಕಳ್ಳಬೇಟೆ ಪ್ರಕರಣಗಳು ಎಲ್ಲಿ ಇದೇ ವಲಯದಲ್ಲೇ, ಈ ರೇಂಜಲ್ಲಿ ಆಗಿರ್ತಕ್ಕಂಥದ್ದು ಪ್ರಜಾವಾಣಿಯಲ್ಲಿ ಹಾಕಿದ್ದಾರೆ. ಅದು ಅವರೇನು ಹೇಳ್ತಾರೆ ಅಂದರೆ, ಚಾಮರಾಜನಗರ ಜಿಲ್ಲೆ ಬೆಳಕಿಗೆ ಬಂದ ಪ್ರಕರಣಗಳ 10% ಮಾತ್ರ, ಅಂದರೆ ದಿನಾಗಲೂ ನಡೀತಾನೆ ಇರುತ್ತಿಲ್ಲಿ, 10% ಮಾತ್ರ ಬೆಳಕಿಗೆ ಬರುತ್ತೆ. ಉಳಿದಿರ್ತಕ್ಕಂಥದ್ದು ಇದೆಲ್ಲ ಬೆಳಕಿಗೆ ಬಂದಿರೋದು. ಇದೆಲ್ಲ ಆಗಿರೋದು 16 ವರ್ಷಗಳಲ್ಲಿ 278 ಕಳ್ಳಬೇಟೆ ಪ್ರಕರಣ. ಆಮೇಲೆ ಕೆಲವು ಡೌಟ್ಸ್ ಹೇಳಿದ್ರು, ಕಾಲು ಹೊಡಿಬೇಕಾಗಿತ್ತು ಅಂತ. ಬೆಳಿಗ್ಗೆ 5 ಗಂಟೆ 10 ನಿಮಿಷದಲ್ಲಿ ಆಗಿರೋದು. 5 ಗಂಟೆ 10 ನಿಮಿಷ ಬೆಳಕಾಗೋದಿಲ್ಲ. ಆಮೇಲೆ ಕಾಡು, ದಟ್ಟವಾದ ಕಾಡೋದು, ಕಾಡಲ್ಲಿ ಇನ್ನೂ ಕತ್ತಲಿರುತ್ತೆ, ಗೊತ್ತಾಗೋದಿಲ್ಲ. ಅಲ್ಲ ಸರ್, ಆಗ ಅವರಿಗೆ ಜ್ಞಾನ ಬೇಕಲ್ಲ. ನಾವು ನಾವು ಸೊಂಟದಿಂದ ಅವರಿಗೆ ಜ್ಞಾನ ಬೇಕಲ್ಲ, ಕಾನೂನು ಎಲ್ಲೆಲ್ಲಿ ನೋಡಿ. ನಾನು ಮಾತಾಡ್ತೀನಿ, ನೀವು ಆಮೇಲೆ ಬೇಕಾದ್ರೆ ಮಾತಾಡ್ಬೇಕ. ನೀವು ಮಾತಾಡೋವಾಗ ನಾನೇನ ಮಾತಾಡೋಣ ಅಲ್ವಾ? ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ಕತ್ಲಿರುತ್ತೆ, ಕಾಡಲ್ಲಿ ಇನ್ನೂ ಕತ್ಲಿರುತ್ತೆ. ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಸ್ಟಾಫ್ 10 ಜನ ಇದ್ರು ಸಭಾಧ್ಯಕ್ಷರ, 2-3 ಅಲ್ಲ, 2 ಟೀಮ್ ಹೋಗಿದ್ರು. 2 ಟೀಮು ಜೀಪುಗಳಲ್ಲಿ ಹೋಗಿದ್ರು. ಅವರು ಕಾಡೆಲ್ಲ ಸುತ್ತಾಡಿದ್ದಾರೆ. ಸಾಯಂಕಾಲ 8 ಗಂಟೆಯಿಂದ ಸುತ್ತಾಕಿ ಬೆಳಿಗ್ಗೆ 5 ಗಂಟೆನಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಮತ್ತೆ 3 ರೌಂಡ್ಸು ಶೂಟ್ ಮಾಡಿದ್ದಾರೆ. ಅದ್ಯಾವುದೋ ಸ್ಲೈಡ್ ಆಕ್ಷನ್ ಗನ್ ಅಂತ ಇದು. ಈ ಪೆಲೆಟ್ಸ್ ಇರುತ್ತೆ, ಅದು ನೇರವಾಗಿ ಒಂದೇ ಇದು ಆಗೋದಿಲ್ಲ. ಈ ಪೆಲೆಟ್ಸ್ ಹೊಡೆದ್ರೆ ಏನಾಗುತ್ತೆ, ಮೈಯೆಲ್ಲ ಹರಳ್ಕೊಳ್ಳುತ್ತೆ, ಮೈಯೆಲ್ಲ ಅದು ಏಟ್ ಬೀಳುತ್ತೆ. ಆ ಪೆಲೆಟ್ಸ್ ಅಲ್ಲಿ ಏನಾಗುತ್ತೆ, 3, 4, 5 ಕಡೆನೂ ಒಬ್ಬೊಬ್ಬರಿಗೆ ಗಾಯಗಳಾಗ್ಬೋದು. ಆ ರೀತಿ ಆ ಸ್ಲೈಡ್ ಆಕ್ಷನ್ ಗನ್ನಲ್ಲಿ ಶೂಟ್ ಮಾಡೋದ್ರಿಂದ 3 ರೌಂಡು ಅದು ದೇಹದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗಿರುತ್ತೆ. ಮತ್ತೆ ಒಂದೇ ರೌಂಡ್ಗೆ ಬೇಕಾದ್ರೆ 3 ಜನ ಬಿಡಬೇಕಾದ್ರೆ ಹೋಗ್ಬಿಡ್ಬೋದು ಇದರಲ್ಲಿ. ಮತ್ತೆ ಸಭಾಧ್ಯಕ್ಷರೇ, ಸುನೀಲ್ ಅವರು ಇನ್ನೊಂದು ಕೇಳಿದ್ರು, ಇದು ಅವರ ಶ್ರೀಮತಿಯವರು ಇದು ಜೋಳ ಕಾಯಲು ಹೋಗಿದ್ರು ಅಂತ. ಇದು ಆಗಿರ್ತಕ್ಕಂಥದ್ದು 5 ಕಿಲೋಮೀಟರ್ ಒಳಗಡೆ ದಟ್ಟ ಅರಣ್ಯದ ಒಳಗಡೆ ಆಗಿರ್ತಕ್ಕಂಥದ್ದು. ಅದು ಅವ್ರ ಜಾಗನೂ ಅಲ್ಲ, ಇದು ಅರಣ್ಯ ಪ್ರದೇಶ. ಇದು ಅರಣ್ಯ ಪ್ರದೇಶದ ಒಳಗೆ ಆಗಿರ್ತಕ್ಕಂಥದ್ದು. 5ರಿಂದ 8 ಕಿಲೋಮೀಟರ್ ಒಳಗಡೆ ಅವರೆಲ್ಲ ಸುತ್ತಾಡಿದ್ದಾರೆ ಸಭಾಧ್ಯಕ್ಷರೇ. ಆಮೇಲೆ ಇವರು ಈಗ ಸುರೇಶ್ ಅವರು, ವಿಜೇಂದ್ರ ಅವರು, ಕೃಷ್ಣಪ್ಪನವರು ಕೂಡ ಅನೇಕ ಪ್ರಶ್ನೆಗಳೆಲ್ಲ ಹೇಳಿದ್ದಾರೆ ಸಭಾ. ಆಮೇಲೆ FIR ಆಗಿದೆ, 2 ಕಡೆ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಅವರು ನಮ್ಮ ಮೇಲೆ ಕೊಲೆ ಕೇಸು ಅಂದ್ರೆ ನಮ್ಮ ಇಲಾಖೆಯವ್ರ ಮೇಲೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.